ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಪುಂಡ ಪುಡಿ ರಾಜಕಾರಣಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಪುಂಡ ಹಾಗೆ ಪುಡಿ ರಾಜಕಾರಣಿಯ ಹಾಗೆ ವರ್ತಿಸ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 13 ದಿನದ ಬಳಿಕ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಕೇರಳದ ಮಣಪುರಂನಲ್ಲಿ ಬಲೆಗೆ ಬಿದ್ದ ಧಮಕಿ ಗೌಡ ಕೊನೆಗೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಧಮಕಿ ಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿಗೆ ಬಂದಂಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಬೆದರಿಕೆ ಹಾಕಿದ್ರು. ಈ ಸಂಬಂಧ ಪೌರಾಯುಕ್ತೆ ಅಮೃತಾ ಗೌಡ ಕೂಡ ಕೇಸ್ಗೆ ಸಂಬಂಧಪಟ್ಟಂತೆ ದೂರು ಕೂಡ ನೀಡಿದ್ರು. ಈ ಬಗ್ಗೆ ಕೇಸನ್ನು ದಾಖಲು ಮಾಡಿಕೊಂಡಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ಸುಮಾರು 12 ದಿನಗಳ ಬಳಿಕ ಈಗ ರಾಜೀವ್ ಗೌಡ ಅವರನ್ನ ಬಂಧಿಸುವ ಕೆಲಸವನ್ನ ಮಾಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿಬಿಟ್ಟಿದ್ರು. ಪೊಲೀಸರು ಎಷ್ಟೇ ಹುಡುಕಾಡಿದ್ರು ಕೂಡ ಕೈಗೆ ಸಿಗದೆ ಪರಾರಿಯಾಗಿದ್ರು, ತಲೆಮರೆಸ್ಕೊಂಡಿದ್ರು. ರಾಜೀವ್ ಗೌಡ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ರು ಅಮೃತಾ ಗೌಡ ಅವರು. ಸಂಬಂಧಪಟ್ಟಂತೆ ಬಂಧನದ ಭೀತಿಯಿಂದ ಜಾಮೀನು ಪಡ್ಕೊಳ್ಳೋದಕ್ಕೆ ನ್ಯಾಯಾಲಯಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಇದೇ ರಾಜೀವ್ ಗೌಡ. ಆದರೆ ವಿಚಾರಣೆ ನಡೆಸಿದ ಕೋರ್ಟ್ ರಾಜೀವ್ ಗೌಡ ಅವರ ಜಾಮೀನು ಅರ್ಜಿಯನ್ನು ಕೂಡ ವಜಾಗೊಳಿಸಿತ್ತು. ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದೇ ರೋಚಕ. ಮಂಗಳೂರಿನ ಶ್ರೀಮಂತ ಉದ್ಯಮಿ ಬಳಿ ಆಶ್ರಯ ಪಡ್ಕೊಂಡಿದ್ರು. ತಲೆಮರೆಸಿಕೊಂಡು ಮಂಗಳೂರಿನಲ್ಲಿ ಜಾಲಿಯಾಗಿದ್ರು. ಪೊಲೀಸರ ಕಣ್ತಪ್ಪಿಸಿ ಕೇರಳಕ್ಕೂ ಪ್ರಯಾಣ ಬೆಳೆಸಿದ್ರು. ಕಳೆದ 13 ದಿನದಲ್ಲಿ ಕೇರಳ ಹಾಗೆ ಮಂಗಳೂರು ರೌಂಡ್ಸ್ ಹೊಡ್ಕೊಂಡು ಆರಾಮಾಗಿದ್ರು. ಯಾರು ಅರೆಸ್ಟ್ ಮಾಡ್ತಾರೆ ನನ್ನ ಅಂತ ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ನಿನ್ನೆ ಕಾರು ಪಾರ್ಕ್ ಮಾಡಿದ್ರು. ಕಾರು ಪಾರ್ಕಿಂಗ್ ಮಾಡಿ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸುವಂತ ಕೆಲಸ ಮಾಡಿದ್ರು. ಮತ್ತೊಂದು ಕಾರ್ನಲ್ಲಿ ತಲಪಾಡಿ ಮೂಲಕ ಕೇರಳಕ್ಕೆ ಹೋಗಿದ್ರು. ಮಣಪುರಂನಲ್ಲಿ ಸುತ್ತಾಡುವಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅಧಿಕಾರದ ಅವಲು ನನ್ನೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಗರ್ವ ಏನೇನು ಮಾಡಿಸ್ತಿದೆ ಅಂತ ನೋಡಿ. ಯಾಕಂತ ಹೇಳಿದ್ರೆ ಮೊದಲೇನು ಮಾಡಿದ್ದಾರೆ, ಇವರು ಮಂಗಳೂರಿಗೆ ನೇರ ಅವರ ಆತ್ಮೀಯರ ಮನೆಗೆ ಹೋಗಿದ್ದಾರೆ. ಅದಾದ ನಂತರದಲ್ಲಿ ನನ್ಗೆ ಯಾರೇನು ಮಾಡ್ತಾರೆ ಅನ್ನುವಂಥ ಧೈರ್ಯನೋ ಏನೋ. ಅದಾದ ನಂತರದಲ್ಲಿ ಕೇರಳಗೂ ಕೂಡ ಹೋಗಿರೋದು. ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಿಕ್ಕಿರುವಂಥ ಸಾಕ್ಷಿ ಏನಂತ ಹೇಳಿದ್ರೆ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಅಜ್ಞಾತ ಸ್ಥಳಕ್ಕೆ ಟ್ರಿಪ್ ಹೋಗಿರೋದು ಗೊತ್ತಾಗಿದೆ. ಕೇರಳದ ಮಣಪುರಂನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಂಧನದ ಭೀತಿಯಲ್ಲಿದ್ದ ಧಮಕಿ ರಾಜೀವ್ ಗೌಡ ಅವರ ಕಾರು ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿತ್ತು. ಈ ಜಾಡ್ ಸಿಗ್ತಾ ಇದ್ದಂತೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ರು ಶಿಡ್ಲಘಟ್ಟ ಪೊಲೀಸರು. ಕೇರಳಕ್ಕೂ ಕೂಡ ತೆರಳಿ ರಾಜೀವ್ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಕೇರಳದಿಂದ ನೇರವಾಗಿ ಆರೋಪಿ ರಾಜೀವ್ ಗೌಡ ಅವರನ್ನು ಶಿಡ್ಲಘಟ್ಟಕ್ಕೆ ಪೊಲೀಸರು ಕರೆ ತರ್ತಿದ್ದಾರೆ. ಅದಾದ ನಂತರದಲ್ಲಿ ಕಾನೂನು ಪ್ರಕ್ರಿಯೆ ಏನೇನಿರುತ್ತೆ ಅದಕ್ಕೆ ಒಳಪಡಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.